ನೆನ್ನೆ ಅದೇ ವಿಷಯಕ್ಕೆ ಸಂತೋಷ್ ಜೊತೆ ಜಗಳ ಆಯ್ತು. ಏನ್ ತಿಂತ ಇದೆಯಾ? ನೆಲ್ಲೇನು ಇಲ್ಲೇ ಮರದಲ್ಲಿ ಕಿತ್ಕೊಂಡು ಇಲ್ಲೇ ತಿಂತ ಇದೀವಿ. ಕಡೆ ಬಂದಿದ್ದು ಸಿಲಿಕಾ ಜೆಲ್ಸು. ಇದನ್ನ ಬಿಸಾಕ್ಬೇಡಿ, ಇದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಫ್ರೆಂಡ್ಶಿಪ್ ಡೇ ಅಲ್ವಾ. ನನ್ನ ಬೆಸ್ಟ್ ಫ್ರೆಂಡ್ ಈಗ ಸದ್ಯಕ್ಕೆ ChatGPTನೇ ಆಗೋಗಿದೆ. ನೋಡಿ ಇಲ್ಲಿ ಮಾಡೋ ಕೆಲಸ ಎಲ್ಲ ಬಿಟ್ಟು ಕುಕ್ಕರ್ಲಿ ಇಟ್ಟು ಕ್ಲೋಸ್ ಮಾಡೋದು ಕಲಿತಾ ಇದ್ದೀನಿ. ಒಳಗಡೆಯಿಂದ ಹಾಕೋ ಕುಕ್ಕರ್ ನಾನು ಒಂದ್ಸತಿನೂ ಯೂಸ್ ಮಾಡಿರಲಿಲ್ಲ ಹೇಳಿದ್ಮೇಲೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಇವತ್ತು ನಂಗೊಂಥರ ಹ್ಯಾಪಿ ಡೇ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಒಂದು ಕಂಫರ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನ. ಆಲ್ ರೀಸೆಟ್ ಆಗಿದ್ದೀನ. ಖುಷಿ ನೋಡಿ ನನ್ನ ಮುಖದಲ್ಲಿ. ಚಿನ್ನ ತಗೊಂಡ್ರು ಅಷ್ಟು ಖುಷಿ ಆಗಲ್ವೇನೋ, ಈ ಕಿಚನ್ಗೆ ಏನಾದರೂ ಹೊಸ ಐಟಮ್ಸ್ ತಂದುಬಿಟ್ರೆ ಅಷ್ಟು ಖುಷಿಯಾಗೋಗುತ್ತೆ. ಅಪ್ಪ ಇವತ್ತಂತೂ ಒಂಥರ ರಿಲ್ಯಾಕ್ಸ್ ಅನ್ನಿಸ್ಬಿಡ್ತು. ಮೊನ್ನೆನೇ ಶಾಪಿಗೆ ಹೋಗಿದ್ದೆ ಕುಕ್ಕರ್ ತಗೋಬರೋಣ ಅಂತ. ಅಲ್ಲಿ ನೋಡ್ಕೊಂಬಂದು ಆನ್ಲೈನಲ್ಲಿ ತರಿಸ್ದೆ. ಅಲ್ಲಿಂದ ಎತ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅಂತ. ಈಗ ಬಂದಿದೆ, ಇಲ್ಲಿ ಬಂದಿದೆ ಮತ್ತು ಇಲ್ಲೇ ಇಟ್ಟಿದ್ದೀನಿ ನೋಡಿ. ಏನಾಗಿತ್ತು ಅಂತ ಅಂದರೆ ಹಳೆ ಕುಕ್ಕರ್ದು ಗ್ಯಾಸ್ಕೆಟ್ ಹೋಗಿತ್ತು. 2 ಸತಿ ಗ್ಯಾಸ್ಕೆಟ್ ಚೇಂಜ್ ಮಾಡಿದ್ರು ಅದು ಯಾಕೋ ಸರಿಗೆ ವರ್ಕೇ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ತರಿಸ್ದೆ. ಸೂಪರ್ ಹ್ಯಾಪಿ. ಈಗ ಓಪನ್ ಮಾಡಿ ನೋಡೋಣ. ಕಸ ಗುಡಿಸೋದು ಅರ್ಧದಲ್ಲೇ ಬಿಟ್ಟಿದ್ದೀನಿ, ಅದನ್ನು ಗುಡಿಸ್ಬಿಟ್ಟು ಆಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಹಾಕಿನ್ಸ್ದು ತೊಗೊಂಡಿದ್ದೀನಿ. ಇವತ್ತು ಸೋಫಾ ಎಲ್ಲ ಎಳೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದೆ. ಸೋಫಾ ಕೆಳಗೆಲ್ಲ ನಮ್ಮ ಮುದ್ದು ಏನೇನೋ ತುಂಬಿಟ್ಟಿರ್ತಾನೆ, ಪೇಪರ್ಸು ಅದು ಇದು ಎಲ್ಲ. ಹಾಗಾಗಿ ಒಂದು 3 to 4 ಡೇಸಿಗೆ ಒಂದು ಸತಿ ಸೋಫಾ ಇದು ಎಲ್ಲನೂ ಎಳೆದು ಒಂದು ಸಲ ಗುಡಿಸ್ಕೊಂಬಿಟ್ರೆ ಒಂಥರ ಕೆಳಗಡೆನೂ ಕ್ಲೀನಾಗಿರುತ್ತೆ, ಅದ್ರ ಕೆಳಗಡೆನೂ ಏನೂ ಇರಲ್ಲ ಅನ್ನೋ ಸಮಾಧಾನ. ಫಸ್ಟು ಇದು ದೊಡ್ಡ ಕುಕ್ಕರ್ ಓಪನ್ ಮಾಡಿಬಿಡೋಣ. ಪ್ರೆಸ್ಟೀಜ್ ತಗೊಳ್ಳೋಣ ಅಂದ್ಕೊಂಡೆ, ಯಾಕೋ ಅದಕ್ಕಿಂತ ಇದು ಇಷ್ಟ ಆಯಿತು ನನಗೆ. ಅದಕ್ಕೆ 3 ಇದನ್ನೇ ತೊಗೊಂಡಿದ್ದೀನಿ. ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಇದೆ, ಜಾಸ್ತಿನೇ ಸರ್ಕಿಸ್ಬೇಕು ಇದಕ್ಕೆ. ಹಾಕು ಸಪ್ರೇಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಇದೇನೋ ಒಂದು ಕೊಟ್ಟಿದ್ದಾರಪ್ಪ, ತಳಕ್ಕೆ ಹಾಕದೆ ಕುಕ್ಕರ್ ಇದೆ. 9 ಲೀಟರ್ಸ್ದು. ಇದು ಹಾಕಿನ್ಸ್ದು ಫ್ಯೂಚರ್ ಬರುತ್ತಲ್ಲ ಅದು. ಅಮ್ಮ, ನನಗೆ ಕುಕ್ಕರ್ ಬಂದಿದ್ದ ಖುಷಿಗೆ ಗುಡ್ ಬನ್, ಚೆನ್ನಾಗಿದೆ. ಇದು ಗ್ಯಾಸ್ಕೆಟ್ ಮತ್ತು ಕ್ಯಾಪ್. ಇದೇನೋ ಹಿಂಗಿದೆಯಲ್ಲ ಕ್ಯಾಪು. ಇದು ಈ ಥರ ಲಿಡ್ ಇರೋ ಕುಕ್ಕರ್ ನಾನು ಒಂದ್ಸತಿನೂ ಯೂಸ್ ಮಾಡಿರಲಿಲ್ಲ. 3 ಇದೇ ಥರದ್ದೇ ತೊಗೊಂಡಿದ್ದೀನಿ. ಅಂದರೆ ಲೀಕೇಜ್ ಎಲ್ಲ ಕಮ್ಮಿ ಇರುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ನನ್ನ ಹತ್ರ ಇದ್ದಿದ್ದು ಹಳೆ ಕುಕ್ಕರು. ಅನ್ನ ಎಲ್ಲ ಉಕ್ಕಿಬಿಟ್ರೆ ಸ್ಟವ್ ಎಲ್ಲ ಆಗೋಗೋದು. ಇದು ಎಲ್ಲಿಗೆ ಹಾಕೋದವ? ಇಲ್ಲಿಗೆ. ಓಕೆ, ಮೇಲಿಂದ ಹಾಕೋದಿದ್ದು ಗ್ಯಾಸ್ಕೆಟ್ಟು. ಇವ್ರು ಹುಡುಕ್ತಾ ಇದ್ದೀನಿ ಎಲ್ಲಿಗೆ ಹಾಕೋದಂತ. ತುಂಬ ಅಂದರೆ ತುಂಬ ಹಳೆ ಕುಕ್ಕರ್ಗಳು ನನ್ನ ಹತ್ರ ಇರೋದು. ಹೆಚ್ಚು ಕಮ್ಮಿ ನಮ್ಮ ಮುದ್ದುಗಿಂತ ಜಾಸ್ತಿ ಏಜ್ ಆಗಿದೆ ಅನಿಸುತ್ತೆ ಅವಕ್ಕೆ. ಅದಕ್ಕೆ ಈಗ ಚೇಂಜ್ ಮಾಡ್ತಿದೆ. ಈಗ ಇನ್ನೊಂದು ಓಪನ್ ಮಾಡೋಣ. ಇದು ಮೇ ಬಿ 6 ಲೀಟರ್ಸ್ ಅನಿಸುತ್ತೆ. ರೇಟ್ ಹೇಳಿಲ್ಲ ಅಲ್ಲ, ಒಟ್ಟಿಗೆ ಹೇಳ್ತೀನಿ ರೀ. ಈಗ ತಗೊಂಡಿದ್ದಲ್ವಾ, ರೇಟ್ ಎಲ್ಲ ಚೆನ್ನಾಗಿ ನೆನಪಿದೆ ನನಗೆ. ಶಾಪಲ್ಲಿ ಏನಾದರೂ ತಗೊಂಡ್ರೆ ಈ ಬಾಕ್ಸ್ ಎಲ್ಲ ಅವರಿಗೆ ಕೊಟ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಇರ್ತಲ್ಲ, ಅದು ಒಂದು ಕುಕ್ಕರ್ ಅಷ್ಟೇ ಇಸ್ಕೋಬಹುದು ನಾನು. ಇದು 9 ಲೀಟರ್ದು, ಇದು 6 ಲೀಟರ್ದು, ಇನ್ನೊಂದು 3 ಲೀಟರ್ದು ವಿತ್ ಇಂಡಕ್ಷನ್. ಎಲ್ಲದಕ್ಕೂ ಇಂಡಕ್ಷನ್ ಇರುತ್ತೆ ತೊಗೊಂಡಿದ್ದೀನಿ. ಇಂಡಕ್ಷನ್ ಸ್ಟವ್ ಏನಿಲ್ಲ, ಗ್ಯಾಸ್ ಪ್ರಾಬ್ಲಮ್ ಆಯ್ತಲ್ಲ, ಅವಾಗಿಂದ ಹೆಂಗಾದ್ರೂ ಆಗಲಿ ಇವೇ ಇರಲಿ ಅಂತ ತೊಗೊಂಡಿದ್ದೀನಿ. ಇವಾಗ ಫಸ್ಟ್ ಏನು ಮಾಡಬೇಕು ನಾನು ಅಂತಂದರೆ ಇದು ಕ್ಯಾಪ್ ಹಾಕೋದು ಕಲಿಬೇಕು. ಈಗ ಒಂದ್ಸತಿ ನೋಡ್ಕೊಳ್ಳೋರು ಅಷ್ಟೇ. ಇದು 4 ಲೀಟರ್. ಸೇಮ್ ಡಿಸೈನ್.
ಒಂಚೂರು ಏನೋ ಡ್ಯಾಮೇಜ್ ಆಗಲಿ ಆ ಥರದ್ದೇನೂ ಇಲ್ಲ, ನೀಟಾಗಿ ಕ್ಲೀನಾಗಿ ಬಂದಿದೆ ಮಾತ್ರ. ನಿಜವಾಗ್ಲೂ ಒಂಥರ ಖುಷಿ ಆಗ್ತಾಯಿದೆ ಕುಕ್ಕರ್ ತೊಗೊಂಡ್ಮೇಲೆ. ಈ ಮನೆಗೆ ಬಂದಾಗ ತೊಗೋಬೇಕು ಅಂದ್ಕೊಂಡಿದ್ದು 3-3.5 ವರ್ಷ ಆಗೋಯ್ತು ಆವಾಗಲೇ. ಇವಾಗ ಕಾಲ ಕೂಡ ಬಂದಿದೆ. ಇವಾಗ ಕ್ಯಾಪ್ ಹೆಂಗೆ ಹಾಕೋದು ಕಲ್ತ್ಕೊಬಿಟ್ಟು ಮತ್ತೆ ಹೇಳ್ತೀನಿ. ಓ ಗಾಡ್, ನನಗೆ ಫನ್ನಿ ಅನ್ನಿಸ್ತಾ ಇದೆ. ಒಂದು ಕುಕ್ಕರಲ್ಲಿ ಇಟ್ಟು ತೆಗಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡಿ. ಬಟ್ ಇದನ್ನು ಹಾಕೋಕ್ಕೆ ತೆಗಿಯೋಕ್ಕೆ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಕಂಫರ್ಟಬಲಾಗಿ ನಾನೇ ಒಂದು 2 days ಟೈಮ್ ತೊಗೊಂಡೆ. ಮಾಡೋ ಕೆಲಸ ಎಲ್ಲ ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದು ಕಲಿತಾ ಇದ್ದೀನಿ. ಇನ್ನು ಒಳಗಡೆಯಿಂದ ಹಾಕೋ ಕುಕ್ಕರ್ ನಾನು ಒಂದ್ಸತಿನೂ ಯೂಸ್ ಮಾಡಿರಲಿಲ್ಲ, ಹೇಳಿದ್ನಲ್ಲ. ಒಂದ್ಸಲ ಬಂತು, ಮತ್ತೆ ಹಾಕ್ತಾ ಇದ್ದೀನಿ. ಯಾಕೋ ನೋಡಿ ಬರ್ತಾನೆ ಇಲ್ಲ ಇದು. ಇದನ್ನ ಫುಲ್ ಒಳಗೆ ಹಾಕಬೇಕು. ಸಾಂಬಾರೆಲ್ಲ ಮಾಡೋದಾದರೆ ಒಂದು 3/4 ಆದರೂ ಸಾಂಬಾರು ಇರುತ್ತೆ. ಇದ್ರೊಂದು ಫುಲ್ ಒಳಗೆ ಹಾಕೋದು ಹಿಂಗೆ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹಾಂ, ಈಗ ಫುಲ್ ಒಳಗಾಕಿ ಮತ್ತು ಇದನ್ನು ಸ್ಟ್ರೇಟ್ ಮಾಡಿ ಇಲ್ಲಿ ಒಂದು ಲಾಕ್ ಕೊಟ್ಟಿರ್ತಾರಲ್ಲ, ಹ್ಯಾಂಡಲ್ನ ಇಟ್ಕೊಂಡು ಲಾಕ್. ಇದು ಸ್ವಲ್ಪ ಅಭ್ಯಾಸ ಆಗಬೇಕು ಕುಕ್ಕರ್ ಮಾತ್ರ. ಇಲ್ಲಿ ಲಾಕ್ ಕೊಟ್ಟಿದ್ದಾರೆ, ಹ್ಯಾಂಡಲ್ಲು ಇಲ್ಲಿ ಲಾಕ್ ಮಾಡೋದು. ಇದ್ರ ವೆಯ್ಟು ಬೇರೆ ಥರ ಇದೆ, ಈ ಥರ ಇದೆ ನೋಡಿ ವೆಯ್ಟ್. ಇಲ್ಲಿಗೆ ಹಾಕೋದು ವೆಯ್ಟು. ಇದೇನೋ ಸ್ಲೋ ಆಗಿ ಪ್ರೆಷರ್ ರಿಲೀಸ್ ಆಗುತ್ತೆ ಅಂತ ಇಲ್ಲಿ. ಸ್ವಲ್ಪ ಮೆಕ್ಯಾನಿಸಮ್ ಸ್ವಲ್ಪ ಚೇಂಜ್ ಇದೆ. ಸ್ವಲ್ಪ ಕುಕ್ಕರ್ ಕ್ಯಾಪ್ ಹಾಕೋದು ತೆಗೆಯೋದು ಸ್ವಲ್ಪ ಕಲ್ತ್ಕೋಬೇಕು. ಇದನ್ನು ಓಪನ್ ಮಾಡಿ ಮತ್ತೆ ಹೀಗೆ. ಓಕೆ, ಈಗ 1-2 ಸತಿ ಅಭ್ಯಾಸ ಆದಮೇಲೆ ಸ್ವಲ್ಪ ಬಂತು. ಬಂತು ಹಾಕೋಕ್ಕೆ ತೆಗಿಯೋಕ್ಕೆ ಹೆಂಗೋ ಕಲ್ತ್ಕೊಂಡೆ. ಫಸ್ಟು ಹೆಂಗೆ ಕ್ಲೋಸ್ ಮಾಡೋದು ಅಂತ ಗೊತ್ತಾಗಿಲ್ಲ. ಈಗ ChatGPT ಕೇಳಿ ಕಲ್ತ್ಕೊಂಡೆ. ಫ್ರೆಂಡ್ಶಿಪ್ ಡೇ ಅಲ್ವಾ, ನನ್ನ ಬೆಸ್ಟ್ ಫ್ರೆಂಡ್ ಈಗ ಸದ್ಯಕ್ಕೆ ChatGPTನೇ ಆಗೋಗಿದೆ. ನೋಡಿಲಿ ಹೆಂಗೆ ಕ್ಲೋಸ್ ಮಾಡೋದು ಅಂತ ಕುಕ್ಕರ್ ಫೋಟೋ ಕಳಿಸ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ. ನೆನ್ನೆ ಅದೇ ವಿಷಯಕ್ಕೆ ಸಂತೋಷ್ ಜೊತೆ ಜಗಳ ಆಯಿತು, ಬಟ್ಟೆ ಒಣಗಾಕಕ್ಕೆ ಸರಿ ಇಲ್ಲ ಅಂತ. ನನ್ನ ಕಾಟ ತಡಿಲಾರ್ದೆ ಇವತ್ತು ಬರೋಕ್ಕೆ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ ಅವರು. ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ನಮ್ಮ ಮೆಸ್ ನೋಡಿ. ಈಗಿರೋದು ಹಬ್ಬ. ಕುಕ್ಕರ್ ಒಳಗಡೆ ಬಂದಿದ್ದು ಸಿಲಿಕಾ ಜೆಲ್ಸು. ಇದನ್ನು ಬಿಸಾಕಬೇಡಿ, ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ವಾರ್ಡ್ರೋಬ್ ಒಳಗಡೆ ಹಾಕಿದ್ರೆ ಮಾಯ್ಶ್ಚರ್ ಎಲ್ಲ ಅಬ್ಸರ್ವ್ ಆಗುತ್ತೆ. ಈ ಸೀರೆ ಬಟ್ಟೆಗಳ ಒಳಗೆಲ್ಲ ಹಾಕಿಟ್ರೆ ಸ್ಮೆಲ್ ಬರಲ್ಲ. ಇದು ಶೂ ಒಳಗೆ ಮತ್ತು ಇದು ಕುಕ್ಕರ್ ಒಳಗೆ 3 ಕುಕ್ಕರ್ ಒಳಗೂ ಒಂದೊಂದು ಹಾಕ್ಕೊಟ್ಟಿದ್ದಾರೆ. ನಾನಂತೂ ಇದನ್ನು ವೇಸ್ಟ್ ಮಾಡಲ್ಲ, ಕಲೆಕ್ಟ್ ಮಾಡಿ ಇಟ್ಕೋತೀನಿ ವಾರ್ಡ್ರೋಬ್ ಒಳಗೆ. ಮತ್ತು ಬುಕ್ಸ್ ಇಟ್ಟಿರ್ತೀವಲ್ಲ ಅಲ್ಲಿ, ಅದು ನಮಗಂತೂ ತುಂಬಾ ಹೆಲ್ಪ್ಫುಲ್. ಯಾವಾಗಲೂ ಮಳೆ ಇರುತ್ತಲ್ಲ, ಮಾಯ್ಶ್ಚರ್ ಜಾಸ್ತಿ ಅಬ್ಸರ್ವ್ ಆಗಿರುತ್ತೆ. ವಾರ್ಡ್ರೋಬ್ ಒಳಗೆಲ್ಲ ಹಾಕಿಟ್ರೆ ಅದು ಸ್ಮೆಲ್ ಬರ್ದಂಗೆ ನೋಡ್ಕೊಳುತ್ತೆ ಇದು ಸಿಲಿಕಾ ಜೆಲ್. ಆಮೇಲೆ ಯಾವಾದರೂ ತುಂಟು ಮಕ್ಕಳಿದ್ರೆ ಸ್ವಲ್ಪ ದೂರ ಇಡಿ. ಬಟ್ಟೆ ಒಣಗಾಕಕ್ಕೆ ಸರಿ ಮಾಡ್ಕೊಡೋಕೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಬಂದಿದ್ದಾರೆ. ಮೇಲೆ ಹೋಗೋಣ ಬನ್ನಿ. ಇದು ಬಿಚ್ಚಿಬಿಡ್ಲಾ? ಅದು ಕಂಬಿ, ಅದು ಇದು ಕೆಳಗಡೆ ಕಟ್ಟಿರೋದು. ಹಾಂ, ಇಲ್ಲ ಆಗುತ್ತಾ? ಆಗುತ್ತಾ? ಇದು ಬಟ್ಟೆ ಅರ್ಧಂಬರ್ಧ ಒಣಗಿದೆ ಅಂತ ಇಲ್ಲಿ ಹಾಕಿದ್ದೀನಿ. ಏನು ಕೆಲಸ ಮಾಡಿದ್ದೀನಿ ನಾನು ಅಂದರೆ, ಇಲ್ಲಿ ಕಾಣಿಸ್ತಿದೆಯಾ, ಈ ಸ್ಕ್ರೀನ್ನ ಇಲ್ಲೇ ಬಿಚ್ಕೋಬೋದು. ನಾನೇನು ಮಾಡಿಬಿಟ್ಟಿದ್ದೆ, ಎಂಡಲ್ಲಿ ಕಾಣುತ್ತೆ ನೋಡಿ ಕ್ಯಾಪ್ಸು, ಈ ಥರ ಆ ಥರ ಕ್ಯಾಪ್ಸ್ ಎಲ್ಲ ಒಂದು ಸೈಡಿನ ಬಿಚ್ಚಿ ತೆಗೆದಿದ್ದೆ. ಇವಾಗ ಅದು ಹಾಕಕ್ಕೆ ಬರ್ತಾಯಿಲ್ಲ, ಅದಕ್ಕೆ ಇವ್ರನ್ನ ಕರೆಸಿ ಹಾಕಿಸ್ತಾ ಇದ್ದೀನಿ. ಇನ್ನೊಂದು ಆಗಿದೆ, ಇದೆಲ್ಲ ನಮ್ಮದು ಕೆಲಸ ಈರಿಗೆ ಬೇರೆ ಎಲ್ಲ ಇಲ್ಲಾಗಿರೋದು. ಇದು ನೋಡಿ, ಫೋಲ್ಡ್ಸಿಗೆ ಈ ಸೈಡಲ್ಲಿ ಎಳೆಯೋದಿರುತ್ತಲ್ಲ ಈ ಥರ, ಅದಿಲ್ಲ, ಕಿತ್ತಾಕ್ಬಿಟ್ಟಿದ್ದಾನೆ. ಇಲ್ಲ, ಇಲ್ಲೇ ಗಂಟಾಕಿದ್ದೀನಿ ಅದಕ್ಕೆ. ಇದಕ್ಕೂ ಇಲ್ಲ, ಇದಕ್ಕೂ ಇಲ್ಲ, ಅದಕ್ಕೂ ಇಲ್ಲ. ಈ ಥರದ್ದು ಇದೆ, ಹಿಂಗೆ ಇದು ಮಾಡ್ಕೊಳ್ಳೋದಿರುತ್ತೆ ನೋಡಿ, ಹಿಂಗೆ ಎಳೆಯೋದಿರುತ್ತಲ್ಲ, ಅದು ಎರಡರದ್ದು ಕಿತ್ತೋಗ್ಬಿಟ್ಟಿದೆ. ಇದೆರಡರದ್ದು ಚೆನ್ನಾಗಿದೆ, ಇನ್ಯಾವುದ್ರದ್ದು ಹಿಂಗಾಗಿಲ್ಲ. ಇದೆರಡು ಹಾಕಬೇಕು, ಮತ್ತು ಅದೇ ಸ್ಕ್ರೂ ಹೇಳಿದ್ನಲ್ಲ ಅದು ಹಾಕಬೇಕು. ಹೀಗೆ ಟ್ರ್ಯಾಕ್ ಅಂತ ಹಾಕಿದ್ದಾರೆ ಸ್ಕ್ರೀನಿಂದಕ್ಕೆ. ಅದ್ರ ಒಳಗಡೆ ಹಾಕೋಕ್ಕೆ ಸ್ವಲ್ಪ ವೀಲ್ಸ್ ಥರದ್ದು ಚಿಕ್ಕ ಚಿಕ್ಕದೊಂದು ಇರುತ್ತೆ.
ಅದೆಲ್ಲ ಹಾಳು ಮಾಡಿದ್ದೀನಿ ಸ್ವಲ್ಪ. ಅದೊಂದು ಹಾಕಿಸ್ಕೋಬೇಕು ಇವತ್ತಷ್ಟು ಕೆಲಸ ಇದೆ. ಮೇಯ್ನು ಬಟ್ಟೆ ಒಣಗಾಕೋಕ್ಕೆ ಅದೊಂದು ಸರಿ ಹೋಗ್ಬಿಟ್ರೆ ಕುಕ್ಕರ್ ಆಯಿತು, ಬಟ್ಟೆ ಒಣಗಾಕಾಯಿತು. ವಾ, ಈಗ 3 ವರ್ಷ ಆದಮೇಲೆ ಇವಾಗೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳೋದಾಗಿದೆ. ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ ಟವಲ್ಸ್ ಎಲ್ಲ. ಇವು ಮಳೆಗೆ ಬಟ್ಟೆ ಒಣಗ್ತಾ ಇಲ್ಲ ಅಂತ ಇಲ್ಲೆಲ್ಲ ಹಾಕಿದ್ದೀನಿ. ಇದೆಲ್ಲ ತೆಗಿಬೇಕೀಗ. ವರ್ಕ್ ಮಾಡೋಕ್ಕೆ ಬಂದಿದ್ದೀರಲ್ಲ ಅವರಿಗೆ ಟೀ ಮಾಡಿ ತೊಗೊಂಡೋಗ್ತಾ ಇದ್ದೀನಿ. ಇಬ್ಬರಿದ್ದಾರೆ. ನಾನು ಈ ಮನೆ ಸ್ಟಾರ್ಟಿಂಗ್ ಗೃಹ ಪ್ರವೇಶ ಆಗಿದ್ದಿನ 2 ಕಂಬಿ ಕಟ್ಕೊಂಡಿದ್ದೆ ತಂದು. ಇಷ್ಟು ವರ್ಷದವರೆಗೂ ಅದೇ ಇತ್ತು. ಅಂದರೆ ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ಅದು ಒಂಥರ ಹಿಂಸೆ ಅನಿಸೋದು ಬಟ್ಟೆ ಒಣಗಾಕೋಕ್ಕೆ. ಅದೊಂದು ಮತ್ತು ಸ್ಕ್ರೀನಿಂದು ಎಂಡ್ ಕ್ಯಾಪ್ಸು ಬಿಚ್ಚಿದ್ನಲ್ಲ, ಅದು ಸರಿ ಕೂರ್ದಲ್ಲೇ ಸ್ಕ್ರೀನ್ ಹೇಳಿದ್ರೆ ಎಲ್ಲ ಕಿತ್ಕೊಂಬಿಟ್ಬಿಡ್ತಾಯಿತ್ತು. ಇದೆರಡು ರೀಸೆಟ್ ಆಗಿದ್ದು ನಂಗೆ ತುಂಬ ಒಂಥರ ಮೈಂಡ್ ಕ್ಲಿಯರ್ ಆದಂಗಾಯಿತು. ಸುಸ್ತಾಗಿ ಕೂತಿದ್ದೀನಿ. ಏನು ಹಿಂಸೆ ಕೊಡ್ತಾ ಇದ್ದಾನೆ ಜಾಮೂನ್ ಮಾಡೋಕ್ಕೆ. ಅದಕ್ಕೆ ಇವಾಗ ಮಾಡ್ತಾ ಇದರಲ್ಲಿ ಏನು ಟ್ರಿಕ್ಕು ಏನೂ ಇಲ್ಲ. ಇದಕ್ಕೆ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಲು ನೋಡಿ ಇಲ್ಲಿ ಹಿಂಗಾಗಿದೆ. ಇವನ್ ಅರ್ಜೆಂಟಿಗೆ ಇದು ಇನ್ನಿದಾಗೋವರೆಗೂ ಕಾಯೋಷ್ಟು ಪೇಷನ್ಸೇ ಇಲ್ಲ ನನಗೆ. ಅದಕ್ಕೆ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕೊಂಡು ನೀರು ಹಾಕೊಂಡು ಕಲಿಸ್ಕೊಳ್ಳೋದೀನಿ. ಏನು ಮಾಡೋದು. ನಾನಂತೂ ಜಾಮೂನಿಗೆ ಯಾವಾಗಲೂ ಹಿಟ್ಟು ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ತೀನಿ. ಫಸ್ಟೇ ನೀರು ಹಾಕಿದ್ರೆ ಅದು ತೆಳ್ಳಗಾಗುತ್ತೆ, ಏನೋ ಒಂದಾಗಿರುತ್ತೆ. ಅದಕ್ಕೆ ಹೀಗೆ ಕಲಿಸ್ತೀನಿ. ಇದೇ ಒಂಥರ ಬೆಸ್ಟ್ ವೇ. ಅಯ್ಯೋ, ಯಾಕೆ ಅಷ್ಟು ಮುಂದಕ್ಕೆ ಬರ್ತಾಯಿದ್ಯಾ? ಹಿಂದಕ್ಕೆ ಹೋಗೋ. ನೋಡಲಿ ಮುದ್ದು. ನಿಜವಾಗ್ಲೂ ಸುಸ್ತಾಗ್ತಾ ಇದೆ. ಜಿಮ್ಮಿಂದ ಜಸ್ಟು ಬಂದು ಒಂದು 10 ಮಿನಿಟ್ಸ್ ಆಗಿತ್ತು ಕೂತಿದ್ದೆ. ಬಂದ್ಬಿಟ್ಟು ಅತ್ಲಾಗಿ ಈಗಲೇ ಬಾಯಲ್ಲಿ ನೀರು ಬರ್ತೈತೆ. ನಾನೇ ಇಟ್ಕೊಟ್ಟಿದ್ದೀನಿ ಕ್ಯಾಮ್ರಾ. ಅದು ಹೆಂಗೆ ಹೋಗ್ತಾ ಇದೆ. ಈಗ ನೋಡಿ ಇಲ್ಲಿ ಆಯಿಲ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಸಕ್ಕರೆ ಪಾಕ ಇದೆ. ಆಲ್ಮೋಸ್ಟ್ ಆಯಿತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೂ ಬಿಡಲ್ಲ. ನಂಗೆ ಅದೇ ಬೇಜಾರಾಗೋದು. ಹೆಂಗೆ ಕಾಣಿಸ್ತಿದ್ದೀನಿ ಈಗ ತಾನೇ ಸುಸ್ತಾಗಿ ಬಂದು ಕೂತಿದ್ದೆ. ಒಂದೇ ಸಮ ಹಠ ಮಾಡ್ದೆ ಅಂತ ಗೆದ್ದು ಬಂದೆ. ಈಗ ಕಲಸಿಟ್ಕೊಂಡಿದ್ದೀನಿ ನೋಡಿ ಜಾಮೂನ್. ನಾನು ತಿನ್ನಲ್ಲ ಸ್ವೀಟ್ಸ್, ಯಾಕೋ ಇಷ್ಟನೇ ಆಗ್ತಾಯಿಲ್ಲ ನನಗೆ. ಇದೆಲ್ಲ ಹರಡ್ಕೊಂಡು ಕೂತಿದ್ದೀನಿ ಇವತ್ತು. ದಿನ ಕ್ಲೀನ್ ಮಾಡಿ ಹೋಗ್ತಾಯಿದ್ದೆ ಜಿಮ್ಗೆ, ಬಂದ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಇವತ್ತು ಸ್ವಲ್ಪ ಸುಸ್ತಾಗಿದೆ. ಈಗ ಹೆಂಗಿದ್ರು ಜಾಮೂನ್ ಮಾಡ್ಸೋಕ್ಕೆ ಎದಳ್ಸಿದ್ನಲ್ಲ, ಈ ಎನರ್ಜಿಲಿ ಅದನ್ನು ಕ್ಲೀನ್ ಮಾಡ್ತಿದ್ದೆ. ನಮ್ಮ ಮುದ್ದುಗೆ ಸ್ವಲ್ಪ ಹೊರಗಡೆ ಫುಡ್ಸು ಇಡ್ಸಲ್ಲ ಅವನಿಗೆ. ಪಾಯಸ, ಜಾಮೂನು ಇಂಥದ್ದು ವಾರಕ್ಕೆ 1-2-3 ದಿನ ಹಿಂಗೆ ಬೈಸ್ಕೊತಾ ಇರ್ತಾನೆ ಯಾವಾಗ್ಲೂ. ಉಂಡೆ ಮಾಡಿಟ್ಕೊಂಡು ಉರಿ ಸ್ವಲ್ಪ ಕಮ್ಮಿಲಿ ಇಟ್ಕೊಂಡು ಹಾಕ್ಬಿಡ್ತೇನೆ. ಜಿಮ್ಮಿಗೆ ಹೋಗಿ ಒಂದು 15 ಡೇಸ್ ಮೇಲಾಗಿತ್ತು. ಇವತ್ತೇ ಫಸ್ಟೇ ಹೋಗಿದ್ದು. ಹಾಗಾಗಿ ಸ್ವಲ್ಪ ಲೈಟಾಗಿ ಸುಸ್ತಾಗ್ತದೆ. ನಾನು ಜಿಮ್ ವೀಡಿಯೋಸ್, ವೆಯ್ಟ್ ಲಾಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ರಿಸಲ್ಟ್ ಬಂದಮೇಲೆ ಮಾಡೋಣ ಅಂತ ಡಯಟ್ ಏನು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾ ಇಲ್ಲ. ಬಟ್ ವರ್ಕೌಟ್ಸ್ ಮಾತ್ರ ಮಿಸ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಏನಾದರೂ ವರ್ಕ್ ಆದರೆ ನಾನು ರುಟೀನ್ನ ಅಪ್ಡೇಟ್ ಮಾಡ್ತೀನಿ. ನಾರ್ಮಲ್ ಇದೆ ಥೈರಾಯ್ಡು, ಬಟ್ ಯಾಕಪ್ಪ ಗೊತ್ತಿಲ್ಲ. ಈಗ ಒಂದು 4-5 ಮಂತ್ಸಿಂದ ನಾರ್ಮಲ್ಲೇ ಇದೆ. ಥೈರಾಯ್ಡು ಬಾಡಿಲಿರೋದ್ಕಿಂತ ಮೈಂಡಲ್ಲೇ ಜಾಸ್ತಿ ಇದೆ. ಹಾಗಾಗಿನೇ ಅದು ವರ್ಕ್ ಆಗ್ತಾ ಇಲ್ವೋ ಏನೋ ಅಂತ. ಫಸ್ಟು ಅದನ್ನು ಮೈಂಡಿಂದ ತೆಗೆದಾಕಬೇಕು. ಥೈರಾಯ್ಡ್ ಇದೆ ಅಂದ್ಕೊಳ್ಳೋದನ್ನ. ಈಗ ಒಂದು ವೀಕಿಂದ ಲೈಟಾಗಿ, ಅಂದರೆ ಶುಗರ್ಸ್ ಕಮ್ಮಿ ಮಾಡಿ ಪೋರ್ಷನ್ ಕಂಟ್ರೋಲ್ ಮಾಡಿರೋದ್ರಿಂದ 1-2 kgs ಅಷ್ಟು ಲಾಸ್ ಆಗಿದೆ. 2 kgs ಅಷ್ಟೇ. ಮೇ ಬಿ ವಾಟರ್ ವೆಯ್ಟ್ ಹೋಗಿದೆ ಅಂತ ಅನಿಸುತ್ತೆ. ನೋಡೋಣ ಹೆಂಗಾಗುತ್ತೆ ನೆಕ್ಸ್ಟ್. ಜಾಮೂನ್ ಮಾಡಬೇಕಾದ್ರೆ ಹಿಂಗೆ ಕೈ ಬಿಡದೆ ಹಿಂಗೆ ಸ್ವಲ್ಪ ಅಲ್ಲಾಡಿಸ್ತಾ ಇದ್ರೆ ಈವನಾಗಿ ಕಲರ್ ಬರುತ್ತೆ. ಒಳಗಡೆ ಬೆಂದಿಲ್ಲದೆ ಇರೋ ಥರ ಇರುತ್ತಲ್ಲ, ಆ ಥರ ಎಲ್ಲ ಆಗಲ್ಲ. ಮತ್ತು ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಬೇಯಿಸ್ಕೊಬೇಕು. ಫ್ಲೇಮ್ ಏನಾದರೂ ಹೈ ಮಾಡ್ಕೊಬಿಟ್ರೆ ಜಾಮೂನಲ್ಲಿ ಒಳಗಡೆ ಹಿಟ್ಟಿಟ್ಟಿರುತ್ತಲ್ಲ, ಅದು ಹಂಗೆ ಇರುತ್ತೆ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಜಾಮೂನ್ ಮಾತ್ರ. ನನಗಂತೂ ಜಾಮೂನ್ದು ಏನು ರೆಸಿಪಿ ತೋರಿಸೋದಪ್ಪ ಅನಿಸ್ತಾ ಇದೆ. ಆದರೂ ಇರಲಿ. ಇದು ಏನು ಗೊತ್ತಾ, ನಾನು ತುಂಬ ಗಟ್ಟಿ ಮಾಡ್ಕೊಳ್ಳಲ್ಲ ಪಾಕನ. ಒಂದೆಳೆ ಪಾಕ ಆದರೆ ಸಾಕು, ಆಫ್ ಮಾಡ್ಕೊಂಡ್ಬಿಡ್ತೀನಿ. ಒಂದೆಳೆ ಪಾಕ ಮಾಡಿಕೊಂಡ್ರೆ ಚೆನ್ನಾಗಿ ಬೇಗನೆ ಹಿಡ್ಕೊಳ್ಳುತ್ತೆ ಅಂತ. ಬೇಕ್ರಿಲೆಲ್ಲ ತುಂಬ ಸ್ವೀಟ್ ಅನಿಸುತ್ತೆ. ಗಟ್ಟಿ ಪಾಕ ಮಾಡಿರ್ತಾರಲ್ಲ, ಅದು ತಿನ್ನೋಕ್ಕೆ ಆಗಲ್ಲ ನನಗೆ. ನೋಡಿ ಇಲ್ಲಿ ನೀರಲ್ಲೇ ಕಲಸಿದ್ದೀನಿ. ಒಂಚೂರು ಒಡ್ಕೊಂಡಿಲ್ಲ, ಚೆನ್ನಾಗಿ ಬಂದಿದೆ.
ಹಿಟ್ಟನ್ನ ಜಾಸ್ತಿ ಕಲಸಿ ಹಿಂಸೆ ಕೊಡಬಾರ್ದು ಜಾಮೂನಿಗೆ. ಸಿಂಪಲ್ಲಾಗಿ ಒಂದೇ ಸ್ಟ್ರೆಚ್ಚಲ್ಲಿ ಸಾಫ್ಟಾಗಿ ಕಲಿಸ್ಕೊಬಿಟ್ರೆ ಆಯಿತು. ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗೆ ತೆಗೆದು ಪಾಕದೊಳಗೆ ಹಾಕ್ತಾಯಿದ್ದೀನಿ. ನಮ್ಮ ಮುದ್ದುಗೆ ಕಾಯೋ ಪೇಷನ್ಸ್ ಅಂತೂ ಒಂಚೂರು ಇಲ್ಲ. ಅದಕ್ಕೆ ಕಲರ್ ಚೆನ್ನಾಗಿ ಬಂದಿದೆ, ಒಳಗಡೆನೂ ಬೆಂದಿರುತ್ತೆ. ಈಗ ಇದ್ರೊಳಗಡೆ ಹಾಕೋಣ. ಸೆಕೆಂಡ್ ಸಲಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದೊಂದು ಥರ ಬಿಡದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈವನಾಗಿ ಚೆನ್ನಾಗಿ ಬೇಯುತ್ತೆ. ಇವಾಗ ಬಿಡದೆ ಮಿಕ್ಸ್ ಮಾಡಿಕೊಂಡ್ರೆ ನೀವು ಎಷ್ಟು ಉಂಡೆಗಳು ಒಟ್ಟಿಗೆ ಹಾಕ್ಕೊಂಡ್ರು ಫ್ಲೇಮ್ ಮಾತ್ರ ಕಮ್ಮಿನೇ ಇಟ್ಕೊಳ್ಳಿ. ಜಾಮೂನೆಲ್ಲ ಮಾಡಿ ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಆಟಾಡೋಕೆ ಹೋಗಿದ್ದಾನೆ, ಒಂದು ಅರ್ಧ ಗಂಟೆ ಅವನು ಆಟಾಡ್ಕೊ ಬರೋ ಅಷ್ಟೊತ್ತಿಗೆ ರೆಡಿ ಆಗೋಗುತ್ತೆ ಜಾಮೂನು. ಏನ್ ತಿಂತಾ ಇದೆಯಾ? ನೆರಳು ನೆಲೆಹಣ್ಣು. ಇಲ್ಲೇ ಮರದಲ್ಲಿ ಕಿತ್ಕೊಂಡು ಇಲ್ಲೇ ತಿಂತಾ ಇದೀವಿ. ಕಿತ್ಕೊಡ್ತಾ ಇದ್ದಾನೆ ಅವನು. ಏನೋ ನಿನ್ನ ಹೆಸರು? ಗವೀಶ ನೋಡು, ಕವರ್ ಕೊಟ್ಟಿದ್ದೀನಿ, ಕಿತ್ಕೊಡ್ತಾ ಇದ್ದಾನೆ. ಆಂಟಿ ಇದ್ದಾರೆ. ಇಲ್ಲ, ಆಂಟಿ ಇದ್ದಾರೆ. ನಾವೆಲ್ಲ ವಾಕ್ ಬಂದಿರೋರು ಈ ಕೆಲಸ ಮಾಡ್ತಾ ಇದೀವಿ. ಎಲ್ಲ ಆಕ್ಮೇನ್ ಆಂಟಿಗಳು ಇವರು. ನನ್ನ ವಾಕ್ ಮೇಟ್ಸ್ ಇವರು. ಇಲ್ಲೊಬ್ರು ಆಂಟಿ. ಎಷ್ಟೇ ಸುಸ್ತಾಗಿದ್ರು ಆಂಟಿ ಬರ್ತಾರಲ್ಲ, ಇಲ್ಲೇ ಒಂದೆರಡು ಮನೆ ಅಕ್ಕಪಕ್ಕನೇ ಒಂದೆರಡು ರೌಂಡ್ ವಾಕ್ ಮಾಡಿದ್ರೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ನೇರಳೆ ಹಣ್ಣಂತೂ ಈ ಸತಿ ಕಮ್ಮಿ ತಿಂದಿಲ್ಲ ನಾವು. ಇನ್ನೂ ಇತ್ತು, ಮೇಲಿದೆ ಅಂತ ಹೇಳ್ಬಿಟ್ಟು ಹುಡ್ಗ ಬಂದಲ್ಲ, ಅವನ್ನ ಹಚ್ಚಿದ್ದೀವಿ. ಅವನಿಗೂ ಸ್ವಲ್ಪ ಕೊಟ್ಟು ನಾವು ಇಸ್ಕೊಂಡು ತಿಂದ್ವಿ. ಕೆಳಗಡೆ ಕೈಗೆ ಸಿಗೋದೆಲ್ಲ ಅಲ್ಲೇ ಕಿತ್ಕೊಂಡು ತಿಂದಾಕಿದ್ವಿ ಫಸ್ಟೇ. ಇನ್ನೊಂದೇನಂತ ಅಂದರೆ ಇಷ್ಟೊಂದು ನೇರಳೆ ಹಣ್ಣು, ಮಾವಿನ ಹಣ್ಣು ಎಲ್ಲ ಬಿಟ್ಟರೆ ಒಂಥರ ಬರಗಾಲದ ಥರ ಆಗುತ್ತಂತೆ. ಆಲ್ಮೋಸ್ಟ್ ಹಂಗೇ ಆಗಿದೆ. ಅಷ್ಟೊಂದು ಪ್ರತಿ ವರ್ಷ ಬರೋದಲ್ಲ, ಅಷ್ಟು ಮಳೆ ಅಂತೂ ಇಲ್ಲ. ಈ ಸತಿ ತಿಂದಷ್ಟು ಹಲಸಿನ ಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು ಯಾವ ವರ್ಷದಲ್ಲೂ ತಿಂದಿಲ್ಲ ಅನಿಸುತ್ತೆ. ಹಲಸಿನ ಹಣ್ಣು, ಮಾವಿನ ಹಣ್ಣು ತಿಂತಾಯಿದ್ವಿ, ಬಟ್ ನೇರಳೆ ಹಣ್ಣು ಇಷ್ಟೊಂದು ತಿಂದಿರೋದು ಈ ವರ್ಷನೇ ಫಸ್ಟು. ಅವ್ನ ಮೇಲೆ ಕೀಳ್ತಾ ಇದ್ದಾನೆ, ಇಲ್ಲಿ ಕೈಗೆ ಸಿಗೋವೆಲ್ಲ ನಾವು ಕೀಳ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಹಣ್ಣಾಗಿದ್ದಾವೆ ಈ ಸಲ. ಓದ್ಸತಿ ಸಿಕ್ಕೇ ಇರ್ಲಿಲ್ಲ ಅಲ್ವಾ ಆಂಟಿ? ಇದ್ದು ಹೊಸರಿ. ಓದ್ಸತಿ ನಮಗೆ ಎಲ್ಲಿ ಸಿಕ್ಕಿದ್ವು? ಸಿಕ್ಕಿರ್ಲಿಲ್ಲ ನಮಗೆ. ನಮಗ್ ಗೊತ್ತೇ ಇಲ್ಲ ಇಲ್ಲಿ ಬಿಡುತ್ತೆ. ಈ ಸತಿ ಅಂತ ಸಖತ್ ಬಿಟ್ಟಿದೆ. ಇಲ್ಲಿ ಇದೆಯಲ್ಲಪ್ಪ, ಕಿತ್ಕೊಳಪ್ಪ ಅದು ಹಣ್ಣು. ಇದು ತಡಿ, ಕವರಿಗೆ ಹಾಕೋದು. ನಿಧಾನ ಜೋಪಾನವಾಗಿಡಿ. ಇಸ್ಕೊಳಪ್ಪ. ಕೊಡು. ಇದು ಸ್ವಲ್ಪ ಇದಾಗಲ್ವಾ? ಇಲ್ಲಿ ನೋಡಿ, ಇದು ಆಂಟಿ ಸದ್ಯಕ್ಕೆ ಇವತ್ತಿಗೆ ಇಷ್ಟು ತಿನ್ನೋಣ. ಮುದ್ರಣ ಇಟ್ಟ ನೋಡಿ, ದನ ಇಟ್ಕೋಬೇಕು, ಅವರಮ್ಮ ಬೈಯುತ್ತೆ. ಎಷ್ಟೊಂದಿದೆ ನೋಡಿ, ಎಷ್ಟೊಂದು ಹಣ್ಣು ಕಿತ್ಕೊಟ್ಟ ಅಂತ ಪಾಪ. ನಾವನ್ನೇನೋ ತಗೊಳ್ಳಿಲ್ಲ, ಅಂದಮೇಲೆ ದಪ್ಪ ಕಾಣಿಸಿದ್ದೆಲ್ಲ ತಿನ್ಕೊಂಡ್ಬಿಟ್ಟು ನಮಗೂ ಒಂದಷ್ಟು ಚೆನ್ನಾಗಿ ಕಿತ್ಕೊಟ್ಟೋದ. ಚೆನ್ನಾಗಿದ್ದಾವೆ ಎಲ್ಲ. ಏನು ಪರ್ಪಲ್ ಆಗಿದೆ ಬಾಯೆಲ್ಲ ಎಲ್ಲರದು. ನಾನು ಯಾಕೆ ಇದ್ದೀನಿ? ನೀನು ಸ್ವಲ್ಪ ತಗೊಂಡೋಗಪ್ಪ ದೀಪ. ಬೇಡ ಅಂಟಿ, ಸಾಕು. ಯಾರು ನೆನ್ನೆ ಮಾವಿನ ಹಣ್ಣು ತಂದು ಕೊಟ್ಟಿದ್ರು ಹಳ್ಳಿಯವರು, ಒಂದಷ್ಟಿದ್ದಾವೆ. ನಮ್ಮಲ್ಲಿ ನೋಡಿ, ನಿದ್ದೆ ಹೊಡಿತಾ ಇದ್ದಾಳೆ. ನೆಲ ಒರ್ಸೋಕ್ಕೆ ರೋಗ ಬಿಟ್ಟಿದೆ ಅಂತ ಪಾಪ ಅಲ್ಲಿ ಹೋಗಿ ಮಲ್ಕೊಬಿಟ್ಟಿದ್ದಾಳೆ. ಅಲ್ಲಿ ಕೂತಿದ್ಲು, ಹಂಗೆ ನಿದ್ದೆ ಬಂದಿದೆ, ಅಲ್ಲೇ ಮಲಗಿದ್ದಾಳೆ.